ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಸ್ನೇಹಿತರೆ, ಮನೆ ಮದ್ದು ಭಾಗವಾಗಿ ಮುಟ್ಟಿನ ಸಮಸ್ಯೆಗಳಿಗೆ ಆಕುಪ್ರೆಷರ್ ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮುಟ್ಟಿನ ಸಮಸ್ಯೆಗಳು ಇದು ಮಹಿಳೆಯರಿಗೂ ಆಗ್ತಾರೆ ಅಂತ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಿ. ಹೆಚ್ಚಾಗ್ತಾ ಇದೆ. ಹೇಳ್ಬೇಕಂದ್ರೆ ಋತುಸ್ರಾವ ಹೆಚ್ಚಾಗೋದು, ಋತುಸ್ರಾವ ಕಡಿಮೆ ಆಗೋದು, ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಋತುಸ್ರಾವ ಸಮಯದಲ್ಲಿ ಹೆಚ್ಚು ನೋವು ಬರೋದು, ಲೋಯರ್ ಅಬ್ಡೊಮೆನ್ ಅಂದ್ರೆ ಕೆಳಗೆ ಇರುವಂತ ಹೊಟ್ಟೆಯಲ್ಲಿ ಹೆಚ್ಚು ಪೇನ್ ಬರೋದು ಅಲ್ವಾ. ಸೊ ಬ್ಯಾಕ್ ಪೇನ್ ಬರೋದು ಎಲ್ಲ ಆಗ್ತಾ ಇರ್ತದೆ. ಸೊ ಈ ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಅದಕ್ಕೆ ಏನೇನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ, ಯಾವ ತರ ನಾವು ಉಪಯೋಗಿಸ್ಕೋಬಹುದು ಅಂತ ನೋಡಕ್ಕೆ ಪ್ರಯತ್ನ ಮಾಡಿ. ಈ ಋತುಚಕ್ರವು ಏನಾಗ್ತದೆ ಸ್ನೇಹಿತರೆ, ಪ್ರತಿ ಹುಡುಗಿಯು ಅಂದ್ರೆ ಪ್ರತಿ ಹೆಣ್ಮಕ್ಳಿಗೆ ಅವ್ರ ಜೀವನದಲ್ಲಿ ಭಾಗವಾಗಿರ್ತದೆ. ಇದು 10ರಿಂದ 13 ವರ್ಷ ಆ ವಯಸ್ಸಲ್ಲಿ ಖಂಡಿತವಾಗಿ ಪ್ರಾರಂಭವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಪ್ರೌಢಾವಸ್ಥೆಯು ಪ್ರಾರಂಭವಾಗುವಾಗ ಮೊದಲೇ ಈ ಋತುಚಕ್ರ ಸಮಯದಲ್ಲಿ ಏನಾಗ್ತದೆ, ದೇಹ ದೈಹಿಕ ಮತ್ತೆ ಮಾನಸಿಕ ಭಾವನಾತ್ಮಕವಾಗಿ ಬದಲಾವಣೆ ಹೆಚ್ಚು ಬರುತ್ತೆ. ಅಂದ್ರೆ ಯಾವಾಗ ಈ ಋತುಸ್ರಾವ ಸಮಯ ಶುರು ಆಗುತ್ತೋ ಹೆಣ್ಮಕ್ಳಲ್ಲಿ ಅವರು ಫಿಸಿಕಲ್ ಬಾಡಿ ಮತ್ತೆ ಮಾನಸಿಕ ಸ್ಥಿತಿ ಎರಡೂ ಬದಲಾವಣೆ ಆಗತ್ತೆ. ಒಂಥರ ಹೇಳ್ಬೇಕಂದ್ರೆ ಅದೇ ನಾವ್ ಹೇಳ್ತೀವಲ್ಲ, ಮೆಚ್ಯೂರ್ ಆಗಿದೆ ಅಂತ ಹೇಳ್ತೀವಲ್ಲ, ಅಂದ್ರೆ ಅವರು ಮಾನಸಿಕ ಮತ್ತೆ ದೈಹಿಕ ಎರಡರಲ್ಲಿ ಬದಲಾವಣೆ ಮತ್ತೆ ಚೇಂಜಸ್ ನಾವು ಕಂಡಿಡ್ಬೋದು ಯಾವಾಗ ಈ ಋತುಸ್ರಾವ ಸಮಯ ಶುರು ಆಗುವಾಗ. ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇನ್ನೊಂದು, ಈ ಹೆಣ್ಮಕ್ಳಿಗೆ ಗರ್ಭಾಶಯ ಅಂದ್ರೆ ಇಲ್ಲಿ 2 ವಿಷಯಗಳು ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಒಳಗಡೆ ಇರುವಂತ ಅವ್ರ ಹೊಟ್ಟೆ ಒಳಗಡೆ ಇರುವಂತ ಭಾಗಗಳು ಏನಂದ್ರೆ, ಒಂದು ಗರ್ಭಾಶಯ, ಇನ್ನೊಂದು ಅಂಡಾಶಯ ಸ್ನೇಹಿತರೆ. ಅಂದ್ರೆ ನಾವೇನ್ ಹೇಳ್ತೀವಿ, ಹೇಳ್ಬೇಕಂದ್ರೆ ಯೂಟ್ರಸ್ ಅಂತ ಹೇಳ್ತೀವಿ, ಓವರಿಸ್ ಅಂತ ಹೇಳ್ತೀವಿ. ಓವರಿಸ್ ಅಂದ್ರೆ ಅಂಡಾಶಯಗಳು, ಯೂಟ್ರಸ್ ಅಂದ್ರೆ ಗರ್ಭಾಶಯ. ಓಕೆ, ಈ ಓವರಿಸ್ ಇಂದ ಈ ಗರ್ಭಾಶಯ ನೋಡಿ, ಓವರಿಸ್ ಮೇಲೆ ಇರ್ತದೆ, ಕೆಳಗಡೆ ಗರ್ಭಾಶಯ ಇರುತ್ತೆ. ಈ ಎರಡನ್ನು ಕನೆಕ್ಟ್ ಮಾಡೋದು, ಎರಡನ್ನು ಸಂಪರ್ಕ ಮಾಡಿಸೋದು ಏನಂತಂದ್ರೆ ಪ್ಯಾಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಪ್ಯಾಲೋಪಿಯನ್ ಟ್ಯೂಬ್ಸ್ ಏನ್ ಮಾಡತ್ತೆ, ಎರಡು ಟ್ಯೂಬ್ ಇರುತ್ತೆ. ಮೇಲೆ ಇರುವಂತ ಅಂಡಾಶಯಗಳಿಂದ ಕೆಳಗಡೆ ಇರುವಂತ ಗರ್ಭಾಶಯವನ್ನು ಸಂಪರ್ಕ ಹೊಂದುತ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯಲ್ಲಿ ಮೇಲೆ ಉತ್ಪನ್ನ ಆಗಿರುವಂತ ಅಂಡಾಶಯ ಒಳಗಡೆ ಉತ್ಪನ್ನ ಆಗಿರುವಂತ ಎಕ್ಸ್ ಅಂದ್ರೆ ಅಂಡಗಳಿದೆಯಲ್ಲ, ಅವು ಮೇಲೆಯಿಂದ ಕೆಳಗೆ ಗರ್ಭಾಶಯಕ್ಕೆ ಬಂದು ಅಲ್ಲಿ ಬೆಳವಣಿಗೆ ಆಗ್ತಾ ಇರ್ತದೆ. ಅಲ್ಲಿ ಬೆಳವಣಿಗೆ ಆಗಿ ಒಂಥರ ಒಂದು ಪಿಂಡ ತಯಾರಾಗಿ ಅಂದ್ರೆ ಒಂದು ಶಿಶು ತರ ತಯಾರಾಗ್ತಾ ಇರ್ತದೆ. ಅದು ಚೆನ್ನಾಗ ಆ ತರ ಆಗೋದು. ಅಂದ್ರೆ ಈ ಜನನ ಆಗುವಾಗ ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಓಕೆ, ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ತರ ಇನ್ನೊಂದೇನಂದ್ರೆ, ಕೆಳಗಡೆ ಇರುವಂತ ಗರ್ಭಾಶಯ ಇದೆಯಲ್ಲ, ಗರ್ಭಾಶಯ ಏನಾಗ್ತದೆ, ಸ್ವಲ್ಪ ಈ ಶಿಶು ಅಂದ್ರೆ ಆ ಒಳಗಡೆ ಯಾವುದೇ ಒಂದು ಅಂಡ ಎಗ್ ಅನ್ನೋದು ಫೆರ್ಟಿಲೈಸ್ ಆದ್ರೆ ಅದು ಒಂಥರ ಸಾರವಂತವಾದ್ರೆ ಅವಾಗ ಏನಾಗುತ್ತೆ, ಗರ್ಭಾಶಯ ಸ್ವಲ್ಪ ದೊಡ್ಡದಾಗ್ತದೆ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ನೋಡಿ, ಗರ್ಭಾಶಯ ಸಣ್ಣದಾಗಿರುತ್ತೆ, ಬಟ್ ದೊಡ್ಡದಾಗ್ತಾ ಹೋಗ್ತದೆ. ಯಾಕಂದ್ರೆ ಶಿಶು ಒಳಗಡೆ ಆ ಪಿಂಡ ಏನಿದೆಯೋ ಅದು ಹೆಚ್ಚಾಗ್ತಾ ಹೋಗ್ತದಲ್ಲ, ಅದು ಭ್ರೂಣ ಅಂತ ಹೇಳ್ತೀವಿ ನಾವು. ಆ ಭ್ರೂಣ ಅನ್ನೋದು ಸ್ವಲ್ಪ ಬೆಳೀತಾ ಇರುವಾಗ ಈ ಗರ್ಭಾಶಯನು ಸ್ವಲ್ಪ ವಿಸ್ತರಣೆ ಆಗ್ತಾ ಹೋಗ್ತದೆ ನೋಡಿ. ಸೊ ಇದು ನಾವು ಕಂಡಿಡ್ಬೋದು. ಸೊ ಈ ಅಂಡಾಶಯಗಳು ಸ್ನೇಹಿತರೆ, ಸಾವಿರಾರು ಅಂಡಾಶಯಗಳು ಹೇಳ್ಬೇಕಂದ್ರೆ ಉತ್ಪನ್ನ ಆಗತ್ತೆ. ಎಲ್ಲಿ? ಮೇಲೆ ಇರುವಂತ ಅಂಡಾಶಯದಲ್ಲಿ. ಓಕೆ, ಅಂಡಾಶಯ ಒಳಗಡೆ ಸಾವಿರಾರು ಈ ಅಂಡಗಳು ಉತ್ಪನ್ನ ಆಗತ್ತೆ. ಅದರಲ್ಲಿ ಯಾವುದೋ ಒಂದು ಮಾತ್ರ ಕೆಳಗಡೆ ಬರುವಂತ ಅವಕಾಶ ಇದೆ, ಮಿಕ್ಕಿದೆಲ್ಲ ಅದು ಅಲ್ಲೇ ಸತ್ತು ಹೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಅಂದ್ರೆ ಯಾವುದೇ ಒಂದು ವೀರ್ಯಕಣಗಳು ಬಂದಿದೆ ಇಟ್ಕೊಳ್ಳಿ, ವೀರ್ಯಕಣಗಳು ಅಂದ್ರೆ ಯಾವಾಗ ಸಂಭೋಗ ಆಗುತ್ತೋ ವೀರ್ಯಕಣಗಳು ಮತ್ತೆ ಎಂಡ ಎರಡೂ ಸೇರ್ಕೊಂಡು ಯಾವುದೋ ಒಂದು ಮಾತ್ರ ಫಲವಂತ ಆಗತ್ತೆ, ಮಿಕ್ಕಿದೆಲ್ಲ ಏನಾಗತ್ತೆ, ವೇಸ್ಟ್ ಆಗಿ ಅದು ಆಚೆ ಕಡೆ ಹೋಗ್ತಾ ಇರ್ತದೆ. ಆಚೆ ಕಡೆ ಹೋಗೋ ಸಮಯನೇ ನಾವ್ ಹೇಳ್ಬೇಕಂದ್ರೆ ಈ ಮೆನಿಸ್ಟ್ರೇಷನ್ ಸಮಯ ಇರ್ತದೆ. ಅಂದ್ರೆ ಈ ಋತುಸ್ರಮಯದಲ್ಲಿ ಎಲ್ಲ ಈ ಒಳಗಡೆ ಉತ್ಪನ್ನ ಆಗಿರುವಂತ ಎಲ್ಲಾ ಅಂಡಗಳು ಆಚೆ ಕಡೆ ಹೋಗ್ತಾ ಇರ್ತದೆ. ಯಾವುದೋ ಒಂದು ಅಂಡ ಇನ್ನೊಂದು ಈ ವೀರ್ಯಕಣಗಳು ಆ ಎರಡು ಸಂಪರ್ಕ ಹೊಂದಿ ಆ ಎರಡರಿಂದ ಫಲವಂತ ಆಗಿರುವಂತ ಈ ಭ್ರೂಣ ಆಗಿದೆ ನೋಡಿ, ಅದಕ್ಕೂ ಯಾವುದೋ ಒಂದು ಮಾತ್ರ ಆತರ ಆಗುವಂತ ಅವಕಾಶ ಇದೆ. ಅದೇ ಒಂದು ಭ್ರೂಣ ಅಂತ ತಯಾರಾಗಿ ಅದೇ ಒಂದು ಶಿಶು ತರ ಗರ್ಭದಲ್ಲಿ ಶಿಶು ತಯಾರಾಗ್ತಾ ಹೋಗ್ತದೆ. ಈ ತರ ಪದ್ಧತಿಯಲ್ಲಿ ಆಗುವಂತ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋಂತ ಒಂದು ವಿಜ್ಞಾನ. ಯಾವುದಕ್ಕೆ ಅಂದ್ರೆ ಈ ಗರ್ಭಾಶಯ ಮತ್ತೆ ಅಂಡಾಶಯದಿಂದ ಗರ್ಭಾಶಯಕ್ಕೂ ಬಂದಿರುವಂತ ಎಷ್ಟೋ ಅಂಡಗಳು ಎಲ್ಲಾ ಫಲವಂತ ಆಗಲ್ಲ, ಯಾವುದೋ ಒಂದು ಸಂಪರ್ಕ ಹೊಂದಿ ವೀರ್ಯಕಣ ಜೊತೆಗೆ ಅದು ಮಾತ್ರ ಫಲವಂತ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಂಡು
ಮತ್ತೆ ಈ ಮುಟ್ಟಿನ ಚಕ್ರ ಸ್ನೇಹಿತರೆ ಪ್ರತಿ ತಿಂಗಳು ಏನಾಗತ್ತಂದ್ರೆ ಅಂಡಾಶಯದಿಂದ ಒಂದು ಹೇಳ್ಬೇಕಂದ್ರೆ ಈಗಾಗಲೇ ಹೇಳ್ಕೊಟ್ಟಿದ ಪ್ರಕಾರ ಆ, ಈ ತರ ಆಗ್ತಾ ಇರ್ತದೆ, ಅಂಡಗಳು ಬರೋದು ಕೆಳಗಡೆ ಗರ್ಭಾಶಯಲ್ಲಿ ಅದು ಬೆಳವಣಿಗೆ ಆಗ್ತಾ ಇರ್ತದೆ. ಆದ್ರೆ ಈ ಜೊತೆಗೆ ಯಾವಾಗ ಈ ಮುಟ್ಟಿನ ಸಮಯದಲ್ಲಿ ಮೇಲೆಯಿಂದ ಮೇಲೆಯಿಂದ ಅಂದ್ರೆ ಈ ಅಂಡಾಶಯಗಳಿಂದ ಗರ್ಭಾಶಯ ಬರ್ತದಲ್ಲ, ಆ ಸಮಯದಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಹೇಳ್ಬೇಕಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಒಂದು ಸಲಹೆ ಕೊಡುತ್ತೆ. ಆ ಸಲಹೆ ಅನ್ನೋದು ಏನ್ ಮಾಡತ್ತಂದ್ರೆ ಅದರಿಂದ ಒಳಗಡೆ ಗರ್ಭಾಶಯ ಒಳಗಡೆ ಈಸ್ಟ್ರೋಜನ್ ಮತ್ತೆ ಪ್ರೊಸ್ಟ್ರೋಜನ್ ಸ್ನೇಹಿತರೆ, ಈ ಎರಡು ಹಾರ್ಮೋನ್ಗಳು ಅದ್ಭುತವಾದ ಉತ್ಪತ್ತಿ ಆಗತ್ತೆ. ಅವು ತುಂಬಾ ಇಂಪಾರ್ಟೆಂಟ್. ಈ ಎರಡು ಹಾರ್ಮೋನ್ಸು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮಹಿಳೆಯರಿಗೆ ಅವ್ರ ಮಾನಸಿಕ, ದೈಹಿಕ, ಯಾವುದೇ ಭಾವನಾತ್ಮಕ ಈ ಎಲ್ಲಾ ವಿಷಯಗಳು ಎಲ್ಲ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡು ಹಾರ್ಮೋನ್ಗಳು ಅದು ಈಸ್ಟ್ರೋಜನ್ ಮತ್ತೆ ಪ್ರೊಸ್ಟ್ರೋಜನ್, ಅರ್ಥ ಮಾಡ್ಕೊಳ್ಳಿ. ಈ ಎರಡು ಉತ್ಪನ್ನ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆಯೋ ಅದು ಸಲಹಾ ಮೇಲೆ ಈ ಗರ್ಭಾಶಯದಲ್ಲಿ ಉತ್ಪನ್ನ ಆಗ್ತಾ ಇರ್ತದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದೇನಂದ್ರೆ ಈ ಈ ಆ, ಈ ಈ ಯಾವುದೇ ಒಂದು ಮೊಟ್ಟೆ ಕೇವಲ 20 ಗಂಟೆ ಕಾಲ ಗರ್ಭಾಶಯದಲ್ಲಿ ಇರುತ್ತದೆ. ಓಕೆ, ಈಗ ಎಷ್ಟೋ ಅಂಡಗಳು ಬರ್ತದೆ ಅಂತ ಹೇಳಿದ್ವಲ್ಲ, ಎಷ್ಟೋ ಅಂಡಗಳು ಮೇಲೆಯಿಂದ ಕೆಳಗಡೆ ಬರುತ್ತೆ ಗರ್ಭಾಶಯದಲ್ಲಿ. ಆದ್ರೆ ಎಲ್ಲ ಫಲವಂತ ಆಗಲ್ಲ, ಒಂದು ಫಲವಂತ ಆಗತ್ತೆ, ಮಿಕ್ಕಿದೆಲ್ಲ ಅಂದ್ರೆ ಒಂದು 20 ಗಂಟೆ ಕಾಲ ಮಾತ್ರ ಅದು ಆಕ್ಟಿವ್ ಇರುತ್ತೆ, ಅದಾದ್ಮೇಲೆ ಸತ್ತು ಹೋಗ್ತದೆ. ಓಕೆ, ಅವೆಲ್ಲಾನು ಆಚೆ ಕಡೆ ಹೋಗುವಂತ ಪ್ರಕ್ರಿಯೆನೇ ಈ ಮುಟ್ಟಿನ ಸಮಸ್ಯೆ. ಅಂದ್ರೆ ಯಾವ್ದ್ಯಾವ್ದು ಸತ್ತು ಹೋಗ್ತದೋ ಅಂಡಗಳು, ಮುಟ್ಟಿನ ಸಮಯದಲ್ಲಿ ಅವೆಲ್ಲ ಆಚೆ ಕಡೆ ನಮ್ಮ ದೇಹದಿಂದ ಈ ಮುಟ್ಟಿನ ಚಕ್ರದಿಂದ ಈ ಮೆನಿಸ್ಟ್ರೇಷನ್ ಇಂದ ಆಚೆ ಕಡೆ ಹೋಗ್ತಾ ಇರ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಈ ತರ ಆಗ್ತಾ ಇರೋದು. ಆಮೇಲೆ ಈ ಸಾಮಾನ್ಯವಾಗಿ ಈ ಋತುಚಕ್ರ 24 34 ದಿವಸವಲ್ಲಿ ಆಗ್ಬೇಕಾಗತ್ತೆ. ಪ್ರತಿ ಸರಿ 24 34 ಆ ದಿವಸದಲ್ಲಿ ಆಗ್ಬೇಕಾಗತ್ತೆ. ಆ ತರ ಪುನರಾವರ್ತನೆ ಆಗ್ತಾ ಇರ್ತದೆ. ಓಕೆ, ಆದ್ರೆ ವಯಸ್ಸು ಹೆಚ್ಚಾಗುವಾಗ ಏನಾಗುತ್ತೆ, ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಆಗ್ಬೋದು. ವಯಸ್ಸು ಹೆಚ್ಚಾಗ್ತಾ ಇರುವಾಗ ಇದು ಸಮಯ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ. ಬಟ್ ಆದ್ರೆ 24 34 ದಿವಸದಲ್ಲಿ ಇದು ರಿಪೀಟ್ ಆಗ್ಬೇಕು, ಅದು ಅರ್ಥ ಮಾಡ್ಕೊಳ್ಳಿ. ಈಗ ಈ ಮುಟ್ಟಿನ ಸಮಯದಲ್ಲಿ ಬರುವಂತ ತೊಂದರೆಗಳು ಏನಿರ್ತದೆ ನೋಡಿ. ಈ ಮುಟ್ಟಿನ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಇದೆಲ್ಲ ಆಗುವಾಗ ಸೊ ಒಳಗಡೆ ನೋವನ್ನು ಹೆಚ್ಚು ಉಂಟಾಗೋದು ಅಲ್ವಾ. ಸೊ ಈ ತರ ಆಗ್ತಾ ಇರ್ತದೆ. ಆಮೇಲೆ ಈ ನೋವು ಹೆಚ್ಚಾಗೋದು, ಹೆಚ್ಚು ಬ್ಲೀಡಿಂಗ್ ಆಗೋದು, ಕಡಿಮೆ ಆಗೋದು, ಸರಿಯಾದ ಸಮಯದಲ್ಲಿ ಆಗಲ್ಲ. ಇಂಥ ವಿಧ ವಿಧವಾಗಿ ನಮ್ಗೆ ನೋಡ್ತಾ ಇರ್ತೀವಿ ಫಲಿತಗಳು ನಮ್ಮ ದೇಹದಲ್ಲಿ ಯಾವ ಸಮಯದಲ್ಲಿ, ಋತುಸ್ರಾವ ಸಮಯದಲ್ಲಿ. ಇವೆಲ್ಲ ಹೇಗೆ ಪರಿಹಾರ ಮಾಡ್ಕೊಡುದು ಅಂದ್ರೆ ನೋಡಿ, ಸ್ವಲ್ಪ ವಿಷಯ ಈಗ ಹೇಳ್ತೀನಿ ನಾನು ಒಂದೊಂದು ಪಾಯಿಂಟ್. ಈ ಭಾರಿ ರಕ್ತಸ್ರಾವ ಆಗಿದೆ ಅಂತ ಇಟ್ಕೊಳ್ಳಿ. ಭಾರಿ ರಕ್ತಸ್ರಾವ ಆದ್ರೆ ಸ್ಪ್ಲೀನ್ 1 ಪಾಯಿಂಟ್ ಒತ್ತಬೇಕಾಗುತ್ತೆ ಸ್ನೇಹಿತರೆ. ಸ್ಪ್ಲೀನ್ ಒನ್ ಪಾಯಿಂಟ್ ಅನ್ನೋದು ಇದು ಸ್ಪ್ಲೀನ್ 1 ಪಾಯಿಂಟ್ ಅನ್ನೋದು ಖಂಡಿತವಾಗಿ ತುಂಬಾ ಸಹಾಯ ಆಗುತ್ತೆ. ಅದು ಎಲ್ಲಿರ್ತದೆ ಅಂದ್ರೆ ನಮ್ಮ ಹೆಬ್ಬೆರಳು. ಓಕೆ, ಒಂದ್ಸರಿ ಚಿತ್ರ ತೋರಿಸ್ತೀನಿ, ಅದು ನೋಡ್ಕೊಳ್ಳಿ ಒಂದ್ಸರಿ. ರೈಟ್, ಇಲ್ಲಿದೆ ನೋಡಿ ಸ್ಪ್ಲೀನ್ 1 ಪಾಯಿಂಟ್. ಅಂದ್ರೆ ಈ ಕಡೆ ಹೆಬ್ಬೆರ್ಲು ಪಕ್ಕದಲ್ಲಿ ಸ್ಪ್ಲೀನ್ 1 ಪಾಯಿಂಟ್ ಅಂತಿದೆ. ಆ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಬೇಕಾಗತ್ತೆ. ಯಾವುದಕ್ಕೆ? ಭಾರಿ ರಕ್ತಸ್ರಾವ ಆದ್ರೆ. ಓಕೆ, ಹೆಚ್ಚಾಗಿ ರಕ್ತಸ್ರಾವ ಆಗಂತವ್ರು ಅದು ಒತ್ತಬೇಕಾಗತ್ತೆ, ದಯವಿಟ್ಟು ಅದು ಗಮನಿಸಿ. ಆಮೇಲೆ ಕಡಿಮೆ ರಕ್ತಸ್ರಾವ ಇದ್ರೆ ಲಿವರ್ 1 ಪಾಯಿಂಟ್ ಸ್ನೇಹಿತರೆ. ಲಿವರ್ 1 ಪಾಯಿಂಟ್ ಅಂತ ಈ ಹೆಬ್ಬೆರ್ಲಲ್ಲಿ ಈ ಬಲಗಡೆ ಭಾಗದಲ್ಲಿದೆ ನೋಡಿ, ಬಲಗಡೆ ಸೈಡು, ರೈಟ್ ಸೈಡ್ ಇದೆ ಅದು ಲಿವರ್ 1 ಪಾಯಿಂಟ್ ಕಡಿಮೆ ರಕ್ತಸ್ರಾವಕ್ಕೆ. ಓಕೆ, ಆಮೇಲೆ ಈ ಚಕ್ರ ಸಮಯದಲ್ಲಿ ನೋವು ಹೆಚ್ಚಾಗ್ತಾ ಇರ್ತದೆ ನೋಡಿ, ನೋವು ಹೆಚ್ಚಾಗಿ ಬರೋದು ಅಂತ ಇದೆಯಲ್ಲ, ಅದಕ್ಕೆ ಈ ಗುಲ್ಮಾ 6 ಅಂದ್ರೆ ಸ್ಪ್ಲೀನ್ 6 ಪಾಯಿಂಟ್. ಸ್ಪ್ಲೀನ್ 6 ಪಾಯಿಂಟ್ ಎಲ್ಲಿದೆ ನೋಡ್ಕೊಳ್ಳಿ. ಇಲ್ಲಿ ಕಾಲಿಗೆ ಇನ್ಸೈಡ್ ಭಾಗದಲ್ಲಿ ಈ ಆಂಕಿಲ್ ಇದೆಲ್ಲ, ಆಂಕಿಲ್ ಬೋನ್ ಇಂದ ಹೇಳ್ಬೇಕಂದ್ರೆ ಅಲ್ಲಿಂದ ಒಂದು ಮೇಲೆ ಒಂದು 4 ನಿಮ್ಮ 4 ಈ ಬೆರ್ಲು ಬಿಡ್ತು ಮೇಲೆ ಇರ್ತದೆ ಆ ಪಾಯಿಂಟ್. ಓಕೆ, ಆ ಪಾಯಿಂಟ್ ನೋಡ್ಕೊಳ್ಳಿ. ಆ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡಿದ್ರೆ ಈ ಚಕ್ರ ಸಮಯದಲ್ಲಿ ಬರುವಂತ ನೋವು ಅನ್ನೋದು ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ, ಖಂಡಿತವಾಗಿ ಇದನ್ನು ಅರ್ಥ ಮಾಡ್ಕೋಬಹುದು. ಆಮೇಲೆ ಅನಿಮಿಯತ ಹೇಳ್ಬೇಕಂದ್ರೆ ಇರ್ರೆಗ್ಯುಲರ್ ಸೈಕಲ್, ಸರಿಯಾದ ರೀತಿಯಲ್ಲಿ ಈ ಋತುಸ್ರಾವ ಆಗಲ್ಲ. ಓಕೆ, ಸೊ ಆ ಸಮಯದಲ್ಲಿ
ಏನೇನು ಬಿಂದುಗಳು ಒತ್ತಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಈ ಕೈಯಲ್ಲಿ ನೋಡ್ಕೊಳ್ಳಿ ಒಂದ್ಸರಿ. ಇಲ್ಲಿರುವಂತ ಒಂದು ಓವರಿಸ್ ಪಾಯಿಂಟು, ಓಕೆ, ಓವರಿಸ್ ಪಾಯಿಂಟು, ಆಮೇಲೆ ಕೆಲವಿರುವಂತ ಯೂಟ್ರಸ್ ಪಾಯಿಂಟ್, ಅಂಡಾಶಯ ಪಾಯಿಂಟ್ ಮತ್ತೆ ಗರ್ಭಾಶಯ ಪಾಯಿಂಟ್, ಆ ಎರಡು ಒತ್ತಬೇಕಾಗತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಇರುತ್ತೆ ಇಲ್ಲಿ, ಅದು ಗಾಲ್ ಬ್ಲಾಡರ್ ಪಾಯಿಂಟ್. ಈ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ನಾನು, ಆ ಪಾಯಿಂಟ್ ಒತ್ತಬೇಕಾಗತ್ತೆ. ಅದು ಒತ್ತಿದ್ರೆ ಖಂಡಿತವಾಗಿ ನಿಮಗೆ ಈ ಯಾವುದೇ ಇರ್ರೆಗ್ಯುಲರ್ ಸೈಕಲ್ ಸರಿಯಾದ ಸಮಯದಲ್ಲಿ ಆಗ್ತಾ ಇಲ್ಲ ಅಂತ ಈ ಋತುಚಕ್ರವನ್ನು ಸರಿಪಡಿಸ್ಕೋಬಹುದು ಸ್ನೇಹಿತರೆ. ಇದು ಪ್ರಧಾನವಾಗಿರುವಂಥದ್ದು, ಇದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ರಕ್ತಸ್ರಾವ ಪ್ರಕ್ರಿಯೆ ಆಗುವಾಗ ಹೊಟ್ಟೆಯ ಕೆಲೆ ಭಾಗದಲ್ಲಿ ನೋವು ಹೆಚ್ಚಾಗ್ತಾ ಇರ್ತದೆ. ನೋಡಿ, ನೋವು ಹೆಚ್ಚಾಗ್ತಾ ಇರ್ತದೆ. ಸೊ ಅಂತ ಹೆಚ್ಚಾಗುವಾಗ ಖಂಡಿತವಾಗಿ ಈ ಸ್ಪ್ಲೀನ್ 6 ಪಾಯಿಂಟ್ ನೋಡ್ಕೊಳ್ಳಿ, ಚಿತ್ರದಲ್ಲಿ ಸ್ಪ್ಲೀನ್ 6 ಪಾಯಿಂಟ್, ಅದನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಅದನ್ನು ಸಕ್ರಿಯಗೊಳಿಸ್ಕೊಂಡಿದ್ರೆ ಈ ನೋವನ್ನು ನಿಯಂತ್ರಿಸಬಹುದು. ಅರ್ಥ ಮಾಡ್ಕೊಳ್ಳಿ. ಅದು ಈ ಪಾಯಿಂಟ್ ಎಲ್ಲಿರ್ತದೆ, ಪಾದದ ಈ ಆಂಕಿಲ್ ಬೋನ್ ಇದೆಲ್ಲ, ಆಂಕಿಲ್ ಬೋನಿಂದ ಮೇಲೆ 4 ಫಿಂಗರ್ಸ್ ಬಿಡುತ್ತು. ಅಂದ್ರೆ ಆಂಕಿಲ್ ಬೋನ್ 4 ಫಿಂಗರ್ಸ್ ಇಟ್ಕೊಂಡಿದ್ರೆ, ನಿಮ್ಮ 4 ಬೆರಳು ಇಟ್ಕೊಳ್ಳಿ, ಅಂತ ಬಿಡುತ್ತು ಮೇಲೆ ಇರುವಂತ ಪಾಯಿಂಟ್ ಈ ಸ್ಪ್ಲೀನ್ 6 ಪಾಯಿಂಟ್. ಓಕೆ, ಸೊ ಈ ಹಂತವನ್ನು, ಈ ಬಿಂದುವನ್ನು ಸರಿಯಾದ ರೀತಿಯಲ್ಲಿ ಒತ್ತಿದ್ರೆ ನಿಮಗೆ ಕೆಳಗೆ ಭಾಗದಲ್ಲಿ, ಹೊಟ್ಟೆಯ ಕೆಳಗೆ ಭಾಗದಲ್ಲಿ ಬರುವಂತ ಪೇನ್ ಯಾವ ಸಮಯದಲ್ಲಿ, ಋತುಸ್ರಾವ ಸಮಯದಲ್ಲಿ, ಅದನ್ನು ಖಂಡಿತವಾಗಿ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತಾ ಸ್ನೇಹಿತರೆ, ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಋತುಸ್ರಾವ ಅಂದ್ರೆ ಮುಟ್ಟಿನ ಸಮಸ್ಯೆಗಳು ಮತ್ತೆ ಋತುಚಕ್ರದ ಸಮಸ್ಯೆಗಳಿಗೆ ಆಕುಪ್ರೆಷರ್ ಪರಿಹಾರ ಅಂತ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಸೊ ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಮದ್ದು ನಾವು ಮುಗಿಸ್ಕೊಂಡಿದ್ವಿ.